ಇಂದು ಬರಬೇಕು ಅಂತ ಈಗಾಗಲೇ ನೋಟಿಸ್ ಅನ್ನು ಪೊಲೀಸರು ನೀಡಿದ್ದಾರೆ. ಎರಡು ಮನೆಗಳಲ್ಲೂ ಕೂಡ ಪೊಲೀಸ್ ಅವರು ನೋಟಿಸ್ ಅನ್ನು ನೀಡಿದ್ದಾರೆ. ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ. ಒಂದು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತ ಬಂಡಿಹಟ್ಟಿಯಲ್ಲಿ, ಇನ್ನೊಂದು ಕಡೆ ನೇರವಾಗಿ ಬೆಂಗಳೂರಿನ ಹೊರವಲಯದ ಜಿಗಣಿ ಸಮೀಪದಲ್ಲಿ ಇರುವಂತ ಹುಲ್ಲಹಳ್ಳಿಯ ಗ್ರಾಮದಲ್ಲಿ ಏನು ಆ ವಾಸ ಇದ್ದಾನೆ ಯೂಟ್ಯೂಬರ್ ಸಮೀರ್ MD, ಆತನ ಮನೆಗಳ ಮೇಲೆ ಎರಡು ಕಡೆನೂ ಕೂಡ ಬೆಳ್ತಂಗಡಿ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಅಂಟಿಸಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಸಮೀರ್ ಪೊಲೀಸರ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಯೂಟ್ಯೂಬರ್ ಸಮೀರ್ ಬರೋ ಅಂತ ಸಾಧ್ಯತೆ ಇದೆ. ದೂರು ದಾಖಲಾದ ನಂತರ ನಾಪತ್ತೆಯಾಗಿದ್ದಾನೆ ಸಮೀರ್ MD. ಈಗ ಶವವನ್ನ ಹೂತಿಟ್ಟ ವಿಚಾರದ ಬಗ್ಗೆ AI ವಿಡಿಯೋ ಮಾಡಿದ್ದಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಆತನನ್ನ ಕರೆಸುವಂತ ಸಾಧ್ಯತೆ ಇದೆ. ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ನೋಡಿ, ಇವತ್ತು ಯೂಟ್ಯೂಬರ್ ಸಮೀರ್ ಕೂಡ ಬೆಳಗ್ಗೆ 10:30 ಸುಮಾರಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಈಗ ಆತ ನಾಪತ್ತೆಯಾಗಿದ್ದಾನೆ. ನೋಟಿಸ್ ನೀಡಿರುವಂತ ಬೆನ್ನಲ್ಲೇ ಇವತ್ತು ಹಾಜರಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಕಿರಣ್, ಖಂಡಿತ ಮಧು, ಯೂಟ್ಯೂಬರ್, ವಿವಾದಿತ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು MD ಸಮೀರ್. ಆತ ಮಾಡಿದಂತಹ AI ಟೂಲ್ ಬಳಸಿ ಮಾಡಿದಂತಹ ವಿಡಿಯೋ ಬಹಳ ವೈರಲ್ ಆಗಿತ್ತು. ಹಾಗೆಯೇ ಬಹಳ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಕೆಲವು ಕಾಲ್ಪನಿಕ ವಿಚಾರಗಳನ್ನ, ಅಂದ್ರೆ ದೂರುದಾರ ಏನು ಮಾಹಿತಿ ನೀಡಿದ್ದ SIT ಮುಂದೆ, ಮತ್ತೆ 164 ಆಕ್ಟ್ ಅಡಿಯಲ್ಲಿ ಏನೆಲ್ಲ ಆತ ಮಾಹಿತಿ ನೀಡಿದ ನ್ಯಾಯಾಲಯದ ಮುಂದೆ, ಅದನ್ನು ಹೊರತುಪಡಿಸಿ ಬಹಳಷ್ಟು ವಿಚಾರಗಳನ್ನು ಕಾಲ್ಪನಿಕವಾಗಿ ಆತ ಸೇರಿಸಿ AI ಟೂಲ್ ಬಳಸಿ ವಿಡಿಯೋ ಮಾಡಿದ್ದ. ಆ ವಿಡಿಯೋದ ಆಧಾರದಲ್ಲಿ ತುಂಬಾ ವಿವಾದ ಸೃಷ್ಟಿಯಾಗಿತ್ತು. ಹಾಗೇನೆ ಆತ ಕರೆ ಕೊಟ್ಟಿದ್ದು ತುಂಬಿ ಏಳುವಂತೆ, ಹಾಗೇನೆ ಜನರು ರಸ್ತೆಗೆ ಬಂದು ಹೋರಾಟ ಮಾಡುವಂತೆ ಆತ ಕರೆ ಕೊಟ್ಟಂತಹ ಆರೋಪ ಅವನ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು, ಅದು ಕೂಡ ಧರ್ಮಸ್ಥಳ ಠಾಣೆಯ ಪೊಲೀಸರು ಸುಮೋಟೋ ಕೇಸ್ ಆತನ ವಿರುದ್ಧ ದಾಖಲು ಮಾಡಿದ್ರು. ಆತನಿಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಆದ್ರೆ ಆತ ನೋಟಿಸ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆಯಲು ಕೂಡ ಧರ್ಮಸ್ಥಳ ಪೊಲೀಸರು ಹೇಳಿದ್ರು. ಆತ ಅದೇ ಸಿಕ್ಕಿರಲಿಲ್ಲ. ಆದ್ರೆ ಈಗ ಆಂಟಿಸಿಪೇಟರಿ ಬೇಲ್ ಪಡ್ಕೊಂಡಿದ್ದಾನೆ. ಆದ್ರೆ ಆತನಿಗೆ ಆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಒಂದು ಬಳ್ಳಾರಿಯ ಆತನ ನಿವಾಸ, ಹಾಗೆ ಬೆಂಗಳೂರಿನ ಜಿಗಣಿಯಲ್ಲಿರುವಂತಹ ಆತನ ನಿವಾಸ. ಎರಡೂ ಕಡೆಗೆ ಪೊಲೀಸರು ಅವರು ಕುಟುಂಬದವರು ಯಾರು ಇಲ್ಲದೂ ಇದ್ರು ಕೂಡ ಮನೆಗೆ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ. ಇವತ್ತು ಆತ ಬೆಳ್ತಂಗಡಿ ಠಾಣೆಗೆ ಹಾಜರಾಗಬೇಕು. ಯಾಕಂದ್ರೆ ಧರ್ಮಸ್ಥಳ ಠಾಣೆಗೆ ಬರ್ಲಿಕ್ಕೆ ತನಗೆ ಭಯ ಇದೆ, ಮತ್ತೆ ತನ್ನ ಮೇಲೆ ಹಲ್ಲೆ ಆಗುವಂತಹ, ದಾಳಿ ಆಗುವಂತಹ ಭಯ ಇದೆ. ಈ ಹಿನ್ನೆಲೆಯಲ್ಲಿ ತನಗೆ ಬೇರೆ ಆಲ್ಟರ್ನೇಟಿವ್ ಸ್ಟೇಷನ್ ಅನ್ನ ತೋರಿಸಬೇಕು ಅಂತ ಹೇಳಿದ್ರು. ಯಾಕೆ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಇಲ್ದಿದ್ರೆ ಬೆಳ್ತಂಗಡಿ ಠಾಣೆಯ ಠಾಣಾಧಿಕಾರಿ ಎದುರು ಆತ ಹಾಜರಾಗಬೇಕು. ಇವತ್ತು ಆತ ಹಾಜರಾಗುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.